ಮತ್ತೆ ಒಂದು ಹೊಸ ಕನಸುಗಳು ಮತ್ತೆ ಜಾಗೃತಗೊಳ್ತಾ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಹೌದು. ಕರಿಕಡ ಟೀಸರ್ ರೆಸ್ಪಾನ್ಸ್ ಗಳನ್ನ ನೋಡ್ತಾ ಇದ್ವಿ ನಾವು. ಯಾವಾಗ್ಲೂ ಒಂದು ಕ್ರಿಯೇಟಿವ್ ವರ್ಕ್ ಹಿಂದೆ ಮ್ಯೂಸಿಕ್, ಬಿಜಿಎಂಸ್ ಎಲ್ಲ ತುಂಬಾ ವರ್ಕ್ ಮಾಡಿರುತ್ತೆ. ಹೌದು. ಟೀಸರ್ ರಿಲೀಸ್ ಆದ್ಮೇಲೆ ನಿಮಗ್ ಸಿಕ್ಕಿರೋಂತ ಡೈರೆಕ್ಟ್ ರೆಸ್ಪಾನ್ಸ್? ಇಲ್ಲ, ತುಂಬಾ ಖುಷಿಯಾಗಿದೆ. ಸುಮಾರು ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಮ್ಯೂಸಿಕ್ ಮಾಡ್ಬೇಕು. ಸಿಂಗರ್ ಆಗಿದ್ದವ್ ನಾನು ಆಕ್ಚುಲಿ ಸರಿಗಮಪ ಎದೆ ತುಂಬಿ ಹಾಡು ಗಾಯಕನಾಗಿ ಸೀಸನ್ 11 ಅಲ್ಲಿ ಫೈನಲಿಸ್ಟ್ ಆಗಿ ಮ್ಯೂಸಿಕ್ ಲೈಫ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಯಾವ ಅವಕಾಶಗಳು ಸಿಕ್ತು ಎಲ್ಲ ಮಾಡ್ಕೊಂಡು ಬಂದಂತವ್ ನಾನು. ಸೊ ಕರಿಕಾಡ ನನ್ನ ಲೈಫಲ್ಲಿ ಒಂದು ಅದ್ಭುತವಾದ ಒಂದು ಪುಟ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಒಂದು ದ ವೇ ದೇ ಆರ್ ಪ್ರಮೋಟಿಂಗ್ ಇಟ್, ದ ವೇ ದ ವಾಲ್ಯೂಮು, ಮತ್ತೆ 5 ಲ್ಯಾಂಗ್ವೇಜ್ ಅಲ್ಲಿ ಮಾಡೋದು ತುಂಬಾ ದೊಡ್ಡ ವಿಷಯ ಸರ್. ಬಿಕಾಸ್ ಪ್ಯಾನ್ ಇಂಡಿಯಾ ಆಗ್ಬೇಕು, ಪ್ಯಾನ್ ಇಂಡಿಯಾ ನಾವು ಮಾಡ್ತಾ ಇದೀವಿ ನಾವೇ ಅಂತಂದ್ರೆ ಆ ಕತೆ ಮೇಲಿರೋ ಅಷ್ಟು ಒಂದು ಗ್ರಿಪ್ಪು ಮತ್ತೆ ಆ ಕಾನ್ಫಿಡೆನ್ಸ್ ನೀವು ನೋಡಿದ್ರೆ ಆ ಪೋಸ್ಟಲ್ಲೇ ಗೊತ್ತಾಗುತ್ತೆ. ಅದೊಂದು ಒಂದು ಒಂದು ಫಾರೆಸ್ಟ್ ಬ್ಯಾಕ್ ಗ್ರೌಂಡ್, ಒಂದು ವಿಲೇಜ್, ಒಂದು ಇದರಲ್ಲಿ ಒಂದು ಆಕ್ಷನ್ ಇದರಲ್ಲಿ ಮಾಡಿರುವಂಥ ಕತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಲಯಾಳ ಮತ್ತೆ ತಮಿಳಲ್ಲಿ ಮಾಡಬೇಕು ಅಂತ ಹೇಳಿ ಆಮೇಲೆ ನಮ್ಮ ಟೀಸರ್ ರಿಲೀಸ್ ಆದ್ಮೇಲೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಒಂದು ಹಾಡು ರಿಲೀಸ್ ಮಾಡಿದೀವಿ ಕಬ್ಬಿಂಜಲ್ಲೆ ಅಂತ ಹೇಳಿ. ಈ ಸಿನಿಮಾ 7 ಹಾಡಿದೆ. 7 ಹಾಡಲ್ಲಿ 4 ಹಾಡುಗಳನ್ನ ನಾನು ಮಾಡಿದ್ದೀನಿ, ಇನ್ನು 3 ಹಾಡನ್ನ ಶಶಾಂಕ್ ಶೇಷಗಿರಿ ಅವ್ರು ಮಾಡಿದ್ದಾರೆ. ಸೊ 4 ಹಾಡಲ್ಲಿ ಕಬ್ಬಿಂಜಲ್ಲೆ ರಿಲೀಸ್ ಆಗುತ್ತೆ, ರತ್ನಿ ರಿಲೀಸ್ ಆಗುತ್ತೆ. ಟೀಸರ್ ರಿಲೀಸ್ ಆದಾಗ ನಮಗೆ ಒಳ್ಳೆ ರೆಸ್ಪಾನ್ಸು ಹಿಂದಿ ಕಡೆಯಿಂದ. ಸೊ ನಾವ್ ಈಗ ಅನ್ಕೊಂಡಿದ್ ಫಸ್ಟ್ 2 ಅಥವಾ 3 ಲ್ಯಾಂಗ್ವೇಜ್, ಕೊನೆ 2-3 ತಿಂಗಳಲ್ಲಿ ನಾವು ಡಿಸೈಡ್ ಮಾಡ್ತೀವಿ 5 ಲ್ಯಾಂಗ್ವೇಜ್ಗೂ ಬರಬೇಕು ಅಂತ ಹೇಳಿ. ಎಲ್ಲ ಡಬ್ಬಿಂಗು ಇದಾಗುತ್ತೆ. ಮತ್ತೆ 5 ಲ್ಯಾಂಗ್ವೇಜ್ ಅಲ್ಲಿ ಸಿಂಗರ್ಸ್ಗಳು, ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬಾಂಬೆಲಿ ಹೋಗಿ ಸಿಂಗರ್ಸ್ನ ಹಾಡಿಸೋದು, ಶ್ರೇಯ ಘೋಷಾಲ್ ಅವ್ರ ಸ್ಟುಡಿಯೋನಲ್ಲಿ ಜಾವೇದ್ ಅಲಿ ಅವರು ಹಾಡಿದ್ರು. ಈ ಕಡೆ ಕೊಚ್ಚಿನಲ್ಲಿ ಮಧು ಬಾಲಕೃಷ್ಣ, ಹೈದರಾಬಾದ್ ಅಲ್ಲಿ ಮರ್ತಾ ಪೆಟ್ಟಿ ಹಾಡಿದಾರಲ್ಲ ಅವರು ಒಂದು ಸಾಂಗ್ ಹಾಡಿದಾರೆ ನಮ್ಮ ಸಾಂಗ್. ಸೊ ಈ ತರ ಒಂದು, ಆಮೇಲೆ ಈ ಸಿನಿಮಾನ ಏನಕ್ಕೆ ಜನ ನೋಡ್ಬೇಕು, ಇಷ್ಟೊಂದು ಹೊಸಬ್ರ ಸಿನಿಮಾ, ಒಂದು ಬಂಚ್ ಆಫ್ ಸಿನಿಮಾಗಳಲ್ಲಿ ನಮ್ದು ಒಂದು ಹೊಸಬ್ರ ಸಿನಿಮಾ, ಹೊಸ ಡೈರೆಕ್ಟರ್ ಇರ್ಬೋದು, ಕೆಲವು ಟೆಕ್ನಿಷಿಯನ್ಸ್ ಎಲ್ಲ ಅನುಭವ ಇರೋರು, ಬಟ್ ಒಂದು ಫುಲ್ಲಿ ಪವರ್ ಪ್ಯಾಕ್ಡ್ ಸಿನಿಮಾ ಸರ್. ಆಕ್ಷನ್ ಇದೆ, ಹಾಡಿದೆ, ಒಂದು ಒಳ್ಳೆ ಸ್ಟೋರಿ ಇದೆ, ಮತ್ತೆ ತುಂಬಾ ಟೈಟ್ ಸ್ಕ್ರೀನ್ ಪ್ಲೇ ಇದೆ. ಕೆಲವು ರಶಸ್ ಎಲ್ಲ ನಾನು ನೋಡಿದೀನಿ. ತುಂಬಾ ಟೈಟ್ ಸ್ಕ್ರೀನ್ ಪ್ಲೇ ಇರುವಂತ ಸಿನಿಮಾ, ಹೊಸಬ್ರ ಸಿನಿಮಾ ಅಂತ ನಿಮ್ಗೆ ಯಾವುದೇ ಕಾರಣಕ್ಕೂ ಅನಿಸ್ದೇ ಇರೋ ತರ ನಮ್ಮ ಡೈರೆಕ್ಟ್ರು ಫಸ್ಟ್ ಫಿಲ್ಮ್ ಆದ್ರು ಅವ್ರು ತುಂಬಾ ಅನುಭವ ತಗೊಂಡು ಮ್ಯೂಸಿಕ್ ವಿಚಾರ ಆಗಿರ್ಬೋದು, ಒಂದು DI ವಿಚಾರ ಆಗಿರ್ಬೋದು, ಒಂದು ಕಾಸ್ಟ್ಯೂಮ್ ವಿಚಾರ ಆಗಿರ್ಬೋದು, ಆಮೇಲೆ ಇದು ಕತೆ ಪ್ರೇಕ್ಷಕರಿಗೆ ಗೊತ್ತಾಗ್ಲಿ ಅಂತ ಹೇಳ್ತೀನಿ. ನಮ್ಮ ಕಾಡಾ ಸರ್ದೇ ಕತೆ ಇದು, 1 ಲೈನ್ ಆಕ್ಚುಲಿ, ಬಟ್ ಅದನ್ನ ಆ ಒಂದು ವಿಸ್ತಾರವಾಗಿ ಡಿಸೈನ್ ಮಾಡಿರೋದು ನಮ್ಮ ವೆಂಕಟೇಶ್ ಸರ್. 1 ಲೈನ್ ಅವ್ರದ್ದು ಇಟ್ಕೊಂಡು ಮಾಡಿದ್ದಾರೆ. ಸೊ ನಿರೀಕ್ಷಾ ಶೆಟ್ಟಿ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಕಾರಣದಿಂದ ಇದು ಹೊಸಬ್ರ ಸಿನಿಮಾ ಆಗಿದ್ರು, ಇದು ಹೊಸಬ್ರು ಯಾವುದೇ ರೀತಿ ನ್ಯೂನ್ಯತೆ ಇಲ್ಲದೇ ಇರುವಂತ ಒಂದು ಸಿನಿಮಾ. ಸೊ ನೀವು ಬಂದು ನಮ್ಗೆ ಆಶೀರ್ವಾದ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಯಾಕಂದ್ರೆ ಇವತ್ತಿರೋ ಕಾಂಪಿಟೇಷನ್ಸ್ ಅಲ್ಲಿ ತುಂಬಾ ಕಷ್ಟ ಇದೆ, ಬಟ್ ಆ ಒಂದು ನಂಬಿಕೆ ಇಟ್ಟು ನೀವು ಬರಬೇಕು. ಬಟ್ ನೀವು ಬಂದ್ರೆ ನೀವು ಕೊಡೋ 150 ರೂಪಾಯಿ 200 ರೂಪಾಯಿಗೆ 1 ರೂಪಾಯಿಗೂ ಮೋಸ ಆಗಲ್ಲ. ಇನ್ನೂ ನಿಮ್ಗೆ ಖುಷಿ ಆಗತ್ತೆ. ಆಚೆ ಬಂದಾಗ ನೀವೇ ಹೇಳ್ತೀರಿ ಅದು ಹೊಸಬ್ರು ಮಾಡಿಲ್ಲ, ಎಲ್ಲ ಅನುಭವಸ್ಥರೇ ಮಾಡಿದ್ದಾರೆ ಅಂತ. ಈ ಒಂದು ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಸೊ ನೀವೆಲ್ಲರೂ ಫೆಬ್ರವರಿ 6ನೇ ತಾರೀಕು ನಿಮ್ಮ ಆಶೀರ್ವಾದವನ್ನ ನಮ್ಮ ತಂಡಕ್ಕೆ, ನಮ್ಮ ಚಿತ್ರತಂಡಕ್ಕೆ, ಎಲ್ಲರ ಮೇಲೆ ನೀವು ಕೊಡಬೇಕು. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ.